ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಫಿಸಿಕ್ಸ್ ಒನ್ ಲೈನರ್ಸ್ ಆಗಿರುತ್ತೆ ಅಂಡ್ ದಿಸ್ ಇಸ್ ವೆರಿ 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 ಯೂಸ್ಫುಲ್ ಫಾರ್ ಟಿಇಟಿ, ಜಿಪಿಟಿ ಅಂಡ್ HSTR MCQs ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ತುಂಬಾನೇ ಉಪಯುಕ್ತವಾಗಿರುವಂತದ್ದು. ಸೊ ನೋಡ್ತಾ ಹೋಗೋಣ. ಏನು ಮಾತಾಡ್ತಾ ಏನು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಚೆನ್ನಾಗಿ ನೋಡ್ಕೊಳ್ತಾ ಹೋಗಿ ಅಷ್ಟೇ. ಓಕೆ, ಸೊ ಮೊದಲನೇದಾಗಿ ಗ್ರಾವಿಟೇಷನ್. ಕೋಪರ್ನಿಕನ್ ಥಿಯರಿ ಈಸ್ ಆಲ್ಸೋ ನೌನ್ ಆಸ್ ಅಂತ ಹೇಳಿದ್ರೆ ನೋಡಿ, ಕೋಪರ್ನಿಕನ್ ಥಿಯರಿಯನ್ನ ಈಸ್ ಆಲ್ಸೋ ಕಾಲ್ಡ್ ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತಾರೆ. ಓಕೆ, ಕೋಪರ್ನಿಕನ್ ಥಿಯರಿಯನ್ನ ಇಟ್ ಈಸ್ ಆಲ್ಸೋ ನೌನ್ ಆಸ್ ಹೀಲಿಯೋಸೆಂಟ್ರಿಕ್ ಥಿಯರಿ. ಓಕೆ, ಓಕೆ, ಕೋಪರ್ನಿಕನ್ ಥಿಯರಿಯನ್ನ ಈಸ್ ಆಲ್ಸೋ ಕಾಲ್ಡ್ ಹೀಲಿಯೋಸೆಂಟ್ರಿಕ್ ಅಂತ ಕೂಡ ಕರೀತಾರೆ. ಆಮೇಲೆ ಕೋಪರ್ನಿಕನ್ ಹೀಲಿಯೋಸೆಂಟ್ರಿಸಮ್ ಅಂತ ಕೂಡ ಕರೀತಾರೆ. ಇದು ಆಕ್ಚುಲಿ ಏನು ಈ ಥಿಯರಿ ಅಂತ ಹೇಳಿದ್ರೆ, ಇದು ಒಂದು ಆಸ್ಟ್ರೋನಾಮಿಕಲ್ ಮಾಡೆಲ್ ಆಗಿರುತ್ತೆ. ಓಕೆ, ಈ ಒಂದು ಆಸ್ಟ್ರೋನಾಮಿಕಲ್ ಮಾಡೆಲ್ ಅನ್ನ ಕೊಟ್ಟಂತವ್ರು ನಿಕೋಲಸ್ ಕೋಪರ್ನಿಕಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಮಾಸ್ ಆಫ್ ಅರ್ತ್. ಓಕೆ, ಮಾಸ್ ಆಫ್ ಅರ್ತ್ ವ್ಯಾಲ್ಯೂ ಏನು? ಮಾಸ್ ಆಫ್ ಅರ್ಥದ ವ್ಯಾಲ್ಯೂ ಏನು? ಆಕ್ಚುಲಿ ಇದು 5.97219 into 10⁻24 kilograms ಅಂತ ಇದೆ. ಬಟ್ ಫಾರ್ ರೌಂಡ್ ಫಿಗರ್ ನಾವು ಏನಂತ ಹೇಳ್ತಾರೆ, 6 into 10⁻24 kg. ದಿಸ್ ಇಸ್ ದ ಮಾಸ್ ಆಫ್ ಅರ್ತ್ ಅಂತ ಹೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, kg. ಓಕೆ, ಅಂಡ್ ರೇಡಿಯಸ್ ಆಫ್ ಅರ್ತ್ ಬಂದ್ಬಿಟ್ಟು ಎಷ್ಟು? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ರೇಡಿಯಸ್ ಆಫ್ ಅರ್ತ್ ಎಷ್ಟು? ರೇಡಿಯಸ್ ಆಫ್ ಅರ್ತ್ ಎಷ್ಟು? 6.4 into 10⁻6 ಮೀಟರ್. ಓಕೆ, ಓಕೆ, ಅಥವಾ ಇದನ್ನ ಯಾವ ತರಾನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, 6.4 into 10⁻6 ಮೀಟರ್ ಅಂತ ಕೂಡ ಹೇಳ್ತಾರೆ. ಇನ್ನು ಕಿಲೋಮೀಟರ್ ಅಲ್ಲಿ ಹೇಳೋದಾದ್ರೆ 6356 ಕಿಲೋಮೀಟರ್ ಅಂತ ಕೂಡ ಹೇಳ್ತಾರೆ. ಓಕೆ, ಇನ್ನು ವ್ಯಾಲ್ಯೂ ಆಫ್ ಜಿ ಆನ್ ಅರ್ತ್ ಇನ್ SI ಸಿಸ್ಟಮ್, ಅದು ಗೊತ್ತಿರುವಂತದ್ದು ಏನು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ವ್ಯಾಲ್ಯೂ ಆಫ್ ಜಿ ಆನ್ ಮೂನ್ ನೋಡಿ, ವ್ಯಾಲ್ಯೂ ಆಫ್ ಜಿ ಆನ್ ಅರ್ತ್ ಬಂದ್ಬಿಟ್ಟು 9.8 ಮೀಟರ್ ಪರ್ ಸೆಕೆಂಡ್. ಬಟ್ ವ್ಯಾಲ್ಯೂ ಆಫ್ ಜಿ ಆನ್ ಮೂನ್ ಎಷ್ಟು? 1.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಇದು 1.67, ಇದು 9.8. ಯಾವುದು? ವ್ಯಾಲ್ಯೂ ಆಫ್ ಜಿ ಆನ್ ಅರ್ತ್ ಬಂದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವ್ಯಾಲ್ಯೂ ಆಫ್ ಜಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಮೂನ್ ಅಲ್ಲಿ 1.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ವ್ಯಾಲ್ಯೂ ಆಫ್ ಜಿ ಆನ್ ದ ಸನ್ ನೋಡಿ, ನಿಮ್ಗೆ ಈ ರೀತಿ ಇದ್ದಾಗ ನಿಮಗೆ ನೋ ಮೋರ್ ಕನ್ಫ್ಯೂಷನ್ಸ್. ಓಕೆ, ವ್ಯಾಲ್ಯೂ ಆಫ್ ಜಿ ಆನ್ ಅರ್ತ್ ಬಂದ್ಬಿಟ್ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವ್ಯಾಲ್ಯೂ ಆಫ್ ಜಿ ಆನ್ ಮೂನ್ ಬಂದ್ಬಿಟ್ಟು 1.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದೇ ಸೂರ್ಯ, ಓಕೆ, ವ್ಯಾಲ್ಯೂ ಆಫ್ ಜಿ ಆನ್ ದ ಸನ್ ಈಸ್ 27.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು? 27.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈಗ ಅರ್ತ್, ಆಮೇಲೆ ಮೂನ್, ಆನ್ ದ ಸನ್ ಎಲ್ಲ ಗೊತ್ತಾಯ್ತಲ್ವಾ? ಒಂದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇನ್ನೊಂದು 1.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇನ್ನೊಂದೆಷ್ಟು 27.4. ಓಕೆ, the force that keeps the planets in their orbits is the dash of the sun ಅಂತ ಇದೆ. ಅಂದ್ರೆ ಯಾವ ಫೋರ್ಸ್? the force that keeps the planets in their orbits ಅಂದ್ರೆ ತನ್ನ ಆರ್ಬಿಟ್ ಅಲ್ಲಿನೇ ಪ್ಲಾನೆಟ್ಸ್ ಇರೋದಕ್ಕೆ ಅಲ್ಲಿ ಇರುವಂತ ಯಾವ ಫೋರ್ಸ್ ಕಾರಣ ಅಂದ್ರೆ ಸನ್ ಅಲ್ಲಿ ಇರುವಂತ ಯಾವ ಫೋರ್ಸ್ ಕಾರಣ ಅಂತ ಕೇಳ್ತಾರೆ. ದಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ದ ಮೂನ್ ಮೇಕ್ಸ್ 1 revolution about the earth ನೋಡಿ. ಓಕೆ, ಮೂನು ಮೇಕ್ಸ್ 1 revolution about the earth in 27.3 days. 27.3 days. The distance of the moon from the sun ಎಷ್ಟಿದೆ? The distance of the moon from the sun ಎಷ್ಟಿದೆ? Distance of the moon from the sun is 3.85 into 10⁵ kilometers ಇದೆ. ಓಕೆ, ಡಿಸ್ಟೆನ್ಸ್ ಆಫ್ ಮೂನ್ ಫ್ರಮ್ ದ ಅರ್ತ್. ಸೊ ಭೂಮಿಯಿಂದ ಚಂದ್ರ, ಓಕೆ, ಭೂಮಿಯಿಂದ ಚಂದ್ರ ಇವೆರಡಕ್ಕೂ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಇದಕ್ಕೆ ಅಂತ ಹೇಳಿದ್ರೆ ದಟ್ ಇಸ್ 3.85 into 10⁵ kilometers. Okay.
The basis of Newton's laws of gravitation. Okay, the basis of Newton's laws of universal gravitation. ಇದಕ್ಕೆ ಮೂಲ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕೆಪ್ಲರ್ಸ್ ಲಾ. ಇದನ್ನ ನಾವು ಯಾರೆಲ್ಲ 6ರಿಂದ 10ನೇ ತರಗತಿವರೆಗೂ ಓದ್ತೀರಾ ಅದ್ರೊಳಗಡೆನೆ ಇದೆ. ಏನಂತ ಕೆಪ್ಲರ್ಸ್ ಲಾ ಏನಿದೆ, ದಿಸ್ ಈಸ್ ದ ಬೇಸಿಸ್ ಫಾರ್ ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಅಂತ. ಓಕೆ, ಇನ್ನು ಆರ್ಬಿಟಿಂಗ್ ಅರೌಂಡ್ ದ ಸನ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಈಸ್ ಫಸ್ಟ್ ಪ್ರಪೋಸ್ಡ್ ಬೈ. ನೋಡಿ, orbiting around the sun in circular orbits is first proposed by, that is none other than Copernicus. Okay, the path of a planet around the sun, path of the planet around the sun, adana elliptical path anta karitare, elliptical path anta karitare. Okay, the value of G at the poles of the earth. Nodi, value of G enide at the poles of the earth, at the poles of the earth ಯಾವಾಗ್ಲೂ ಮ್ಯಾಕ್ಸಿಮಮ್ ಇರುತ್ತೆ. ಅಂದ್ರೇನು, ಅಟ್ ದ ಪೋಲ್ಸ್ ಆಫ್ ದಿ ಅರ್ತ್ ಅಂತ ಹೇಳಿದ್ರೆ ನಾರ್ತ್ ಪೋಲ್, ಸೌತ್ ಪೋಲ್ ಅಂತ ಏನ್ ಹೇಳ್ತೀವಲ್ವಾ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಏನು ಹೇಳ್ತೀವಿ ಪೋಲ್ಸ್. ಓಕೆ, ಸೊ ಆ ಒಂದು ಪೋಲ್ಸ್ ಅಲ್ಲಿ ಯಾವಾಗ್ಲೂ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ನಾರ್ತ್ ಅಂಡ್ ಸೌತ್ ಪೋಲ್ಸ್ ಆಫ್ ದಿ ಅರ್ತ್ ಅದೇನಿರುತ್ತೆ, ಸೊ ಜನರಲಿ at the poles of the earth ಏನಿರುತ್ತೆ, ವ್ಯಾಲ್ಯೂ ಆಫ್ ಜಿ ಗ್ರಾವಿಟೇಷನಲ್ ಫೋರ್ಸ್ ಅದು ಯಾವಾಗ್ಲೂ ಜಾಸ್ತಿ ಇರುತ್ತೆ. ಅದೇ ಈಕ್ವೇಟರ್ ಅಲ್ಲಿ ಹೆಂಗಿರುತ್ತೆ, ತುಂಬಾನೇ ಮಿನಿಮಮ್ ಇರುತ್ತೆ ಕಂಪೇರ್ ಟು ಪೋಲ್ಸ್ ಆಫ್ ದ ಅರ್ತ್. ಓಕೆ, ಸೊ ವ್ಯಾಲ್ಯೂ ಆಫ್ ಜಿ ಇಸ್ ಮ್ಯಾಕ್ಸಿಮಮ್ ಅಟ್ ದ ಪೋಲ್ಸ್ ಆಫ್ ದಿ ಅರ್ತ್ ಅಂಡ್ ವ್ಯಾಲ್ಯೂ ಆಫ್ ಜಿ ಅಟ್ ದ ಈಕ್ವೇಟರ್ ಇಸ್ ವೆರಿ ಮಿನಿಮಮ್. ಇನ್ನು ಕಿಲೋಗ್ರಾಮ್ ವೇಟ್. ಓಕೆ, 1 ಕಿಲೋಗ್ರಾಮ್ ವೇಟ್ ಆನ್ ದಿ ಅರ್ತ್ ಈಸ್ ಈಕ್ವಲ್ ಟು, ನೋಡಿ ಈಗ 1 kg, ಈಗ ಆನ್ ದಿ ಅರ್ತ್ ಅಂತ ಇದೆ, ಆನ್ ಅರ್ತ್ ಅಂತ ಇದೆ. ಸೊ ಇದಕ್ಕೆ ಯಾವ್ದು ಎಕ್ಸಾಂಪಲ್ ತಗೊಳ್ಳೋಣ, ಟೊಮೊಟೊ ಹಣ್ಣು 1 kg ಅಂತಾನೆ ಇಟ್ಕೊಳ್ಳೋಣ. ಈಗ ನೋಡಪ್ಪ, ನೋಡ್ರಮ್ಮ, ಸಾರಿ, ಓಕೆ ಕೇಳ್ಕೊಳ್ಳಿ, 1 kg ಟೊಮೊಟೊ, 1 kg ಈರುಳ್ಳಿ, ಓಕೆ, 1 kg ಬೆಳ್ಳುಳ್ಳಿ, ಏನಾದ್ರೂ ಅನ್ಕೊಳ್ಳಿ ನೀವು. ಓಕೆ, ವಾಟ್ ಎವರ್ ಯು ಟೇಕ್, ಬಟ್ ಯು ಮಸ್ಟ್ ಟೇಕ್ ಇಟ್ ಇನ್ ಕಿಲೋಗ್ರಾಮ್ಸ್. ಓಕೆ, ಸೊ 1 ಕಿಲೋಗ್ರಾಮ್ ಅಷ್ಟು ನೀವು ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಯಾವ್ದಾದ್ರು, ವೆದರ್ ಇಟ್ ಮೇ ಬಿ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್. ಅದು ಅಂದ್ರೆ ಭೂಮಿಯಲ್ಲಿ ಅದು 1 kg ಅನ್ನೋದಾದ್ರೆ, ಭೂಮಿ ಮೇಲೆ ನಾವು ಅದನ್ನ ಅಂದ್ರೆ 1 kg ಅಂತ ಹೇಳ್ತೀವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ನ್ಯೂಟನ್ ಅದನ್ನ ಯಾವ ರೀತಿ ಹೇಳ್ತೀರಾ? ಓಕೆ, ಈಗ 1 kg ಇಸ್ ಈಕ್ವಲ್ ಟು 1000 ಗ್ರಾಮ್. ಹಂಗಾದ್ರೆ 1 kg ಟೊಮೊಟೊ ಅನ್ನುವಂಥದ್ದು ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದ್ರೆ ಅದು 1000 ಗ್ರಾಮ್ ಇದೆ. ಓಕೆ, 1 kg ಟೊಮೊಟೊ ನಾವು ಬರೀ ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಅದು 1000 ಗ್ರಾಮ್ಸ್ ಇದೆ. ಅದೇ ತರ ನ್ಯೂಟನ್ಸ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ಅದನ್ನ 9.8 ನ್ಯೂಟನ್ಸ್ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? 9.8 ನ್ಯೂಟನ್ಸ್ ಅಂತ ಹೇಳ್ಬೇಕು. ಕ್ಲಿಯರ್? ಈಗ ಮುಂದೆ ಹೋಗೋಣ. ದ ಆರ್ಬಿಟಲ್ ವೆಲಾಸಿಟಿ ರಿಕ್ವೈರ್ಡ್ ಫಾರ್ ಆನ್ ಆಬ್ಜೆಕ್ಟ್ ಟು ಗೋ ರೌಂಡ್ ದ ಅರ್ತ್. ನೋಡಿ, ಎಷ್ಟು ಆರ್ಬಿಟಲ್ ವೆಲಾಸಿಟಿ ಬೇಕಾಗುತ್ತೆ ಒಂದು ಆಬ್ಜೆಕ್ಟ್ಗೆ ಟು ಗೋ ರೌಂಡ್ ದ ಅರ್ತ್. ಓಕೆ, ಇದು ಅರ್ತ್. ಓಕೆ, ಸೊ ಟು ಗೋ ರೌಂಡ್ ದ ಅರ್ತ್ ಇಲ್ಲಿ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ. ಟು ಗೋ ರೌಂಡ್ ದ ಅರ್ತ್ ಎಷ್ಟು ಆರ್ಬಿಟಲ್ ವೆಲಾಸಿಟಿ ಅದಕ್ಕೆ ಬೇಕು ಅಂತ ಕೇಳಿದ್ದಾರೆ. ಸೊ ಪರ್ ಸೆಕೆಂಡ್ಗೆ 8 ಕಿಲೋಮೀಟರ್ ಬೇಕಾಗುತ್ತೆ. ಓಕೆ, ಅರೌಂಡ್ 8 ಕಿಲೋಮೀಟರ್ ಪರ್ ಸೆಕೆಂಡ್ ಅಷ್ಟು ಆರ್ಬಿಟಲ್ ವೆಲಾಸಿಟಿ ಬೇಕಾಗುತ್ತೆ. ಓಕೆ, ಎಷ್ಟು ಬೇಕಾಗುತ್ತೆ? ಆರ್ಬಿಟಲ್ ವೆಲಾಸಿಟಿ 8 ಕಿಲೋಮೀಟರ್. ಓಕೆ, ಅಷ್ಟು ಬೇಕಾಗುತ್ತೆ. ಆಕ್ಚುಲಿ ವಾಟ್ ಈಸ್ ಆರ್ಬಿಟಲ್ ವೆಲಾಸಿಟಿ? ಆರ್ಬಿಟಲ್ ವೆಲಾಸಿಟಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಆರ್ಬಿಟಲ್ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಏನಿರುತ್ತೆ ಅದರ ಸ್ಪೀಡು. ಓಕೆ, ಆ ಒಂದು ಆರ್ಬಿಟ್ ಅರೌಂಡ್ ಐದರ್ ದ ಬ್ಯಾರಿಸೆಂಟರ್ ಆರ್ ಇಫ್ ಒನ್ ಬಾಡಿ ಈಸ್ ಮಚ್ ಮೋರ್ ಮ್ಯಾಸಿವ್ ದ್ಯಾನ್ ದ ಅದರ್ ಬಾಡೀಸ್ ಆಫ್ ದ ಸಿಸ್ಟಮ್ ಕಂಬೈನ್ಡ್ ಅಂತ ಹೇಳ್ಬೋದು. ಇಟ್ ಸ್ಪೀಡ್ ರಿಲೇಟಿವ್ ಟು ದ ಸೆಂಟರ್ ಆಫ್ ಮಾಸ್ ಆಫ್ ದ ಮೋಸ್ಟ್ ಮ್ಯಾಸಿವ್ ಬಾಡಿ ಅಂತ ಹೇಳ್ತೀವಿ. ಇನ್ನು ಇದಕ್ಕೆ ಫಾರ್ಮುಲಾ ನೋಡಿ, ಆರ್ಬಿಟಲ್ ವೆಲಾಸಿಟಿಗೆ ಫಾರ್ಮುಲಾ ಬಂದ್ಬಿಟ್ಟು this is the orbital velocity formula. This is R. Okay, ಇನ್ನು escape velocity. Escape velocity.
ಅಂದ್ರೆ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿದ್ರೆ ಇಟ್ ಇಸ್ ದ ಮಿನಿಮಮ್ ಸ್ಪೀಡ್ ರಿಕ್ವೈರ್ಡ್ ಟು ಎಸ್ಕೇಪ್ ಎ ಬಾಡೀಸ್ ಗ್ರಾವಿಟಿ ಅಂತ ಹೇಳ್ತೀವಿ. ಎಸ್ಕೇಪ್ ವೆಲಾಸಿಟಿ ಅಂತ ಅಂದ್ರೆ ಒಂದಷ್ಟು ಮಿನಿಮಮ್ ಸ್ಪೀಡ್ ಬೇಕಾಗುತ್ತೆ. ಸೊ ಆ ಒಂದು ಮಿನಿಮಮ್ ಸ್ಪೀಡ್ ಯಾವುದು ಅಂತ ಇಲ್ಲಿ ನಾವು ರೆಕಗ್ನೈಸ್ ಮಾಡಬೇಕು. ಓಕೆ, this is very important. Escape velocity of the object to go out of the gravitational pull. Okay, ಅದನ್ನ ಸೊ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಆರ್ಬಿಟಲ್ ವೆಲಾಸಿಟಿ ರಿಕ್ವೈರ್ಡ್ ಫಾರ್ ಅನ್ ಆಬ್ಜೆಕ್ಟ್ ಟು ಗೋ ಅರೌಂಡ್ ದ ಅರ್ತ್ ಅಂದ್ರೆ ಅದು 8 ಕಿಲೋಮೀಟರ್ ಪರ್ ಸೆಕೆಂಡ್. ಅದೇ ಎಸ್ಕೇಪ್ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ಟು ಗೋ ಔಟ್ ಆಫ್ ದ ಗ್ರಾವಿಟೇಷನಲ್ ಪುಲ್ ಆಫ್ ದಿ ಅರ್ತ್ ಅಂತ ಬಂದಾಗ ದಟ್ ಇಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಇನ್ನು ಎಸ್ಕೇಪ್ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ಟು ಗೋ ಔಟ್ ಆಫ್ ದ ಗ್ರಾವಿಟೇಷನಲ್ ಪುಲ್ ಆಫ್ ದ ಸನ್, ಈಗ ಅರ್ತ್ ಬಂದ್ಬಿಟ್ಟು 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಅದೇ ಸನ್ನಿಗಾದ್ರೆ ಎಷ್ಟಾಗುತ್ತೆ 42 ಕಿಲೋಮೀಟರ್ ಪರ್ ಸೆಕೆಂಡ್. ಓಕೆ, ಅದೇ ಸನ್ನಿಗಾದ್ರೆ 42 ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಮಾಸ್ ಆಫ್ ದ ಬಾಡಿ ಎನಿವೇರ್ ಇನ್ ದ ವರ್ಲ್ಡ್ ಈಸ್, ಇದನ್ನ ನೀವು ತುಂಬಾ ಚೆನ್ನಾಗಿ ಹೈಸ್ಕೂಲ್ ಇಂದಾನು ಗೊತ್ತು. ಸೊ ಮಾಸ್ ಆಫ್ ದಿ ಬಾಡಿ ಎನಿವೇರ್ ಇನ್ ದ ವರ್ಲ್ಡ್, ಸೊ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಮಾಸ್ ಆಫ್ ದಿ ಬಾಡಿ ಸೇಮ್ ಇರುತ್ತೆ. ಓಕೆ, ಬಟ್ ವೇಟ್ ಆಫ್ ದಿ ಬಾಡಿ ಅಂತ ಕೊಟ್ಟಿದ್ರೆ ಅದು ಏನಾಗ್ತಾ ಇತ್ತು, ವೇರಿ ಅಥವಾ ಚೇಂಜ್, ಇಟ್ ಮೇ ಬಿ ಚೇಂಜ್ ಅಂತ ಅಥವಾ ನಾಟ್ ರಿಮೇನ್ ಸೇಮ್ ಅಂತ ಉತ್ತರ ಆಗ್ತಾ ಇತ್ತು. ಓಕೆ, ಸೊ ಇಲ್ಲಿಯವರೆಗೂ ನಾವು ಗ್ರಾವಿಟೇಷನ್ ಅಂದ್ರೆ ಏನು ಯೂನಿವರ್ಸ್ ಗೆ ರಿಲೇಟೆಡ್ ಆಗಿ ಕೆಲವೊಂದನ್ನ ನೋಡಿದ್ವಿ. ಹಾಗೆ ಒಮ್ಮೆ ಗ್ಲಾನ್ಸ್ ಮಾಡ್ಬಿಡೋಣ. ಕಾಪರ್ನಿಕಸ್ ಥಿಯರಿಯನ್ನ ಹೇಳಿದಂತವ್ರು ನಿಕೋಲಸ್ ಕೋಪರ್ನಿಕಸ್, ಅಂಡ್ ಇದನ್ನ ನಾವು ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ ಕೂಡ ಕರೀತಾರೆ. ಮಾಸ್ ಆಫ್ ದಿ ಅರ್ತ್ ಎಷ್ಟು ಅಂತ ಹೇಳಿದ್ರೆ 6.10 to the power of 24 ಕಿಲೋಗ್ರಾಮ್. ರೇಡಿಯಸ್ ಆಫ್ ದಿ ಅರ್ತ್ ಬಂದು 6.4 into 10 to the power of 6 ಮೀಟರ್. And value of G on Earth in SI system is 9.8 meter per second square. Value of G on the moon is 1.67 meter per second square. Value of G on the sun is 27.4 meter per second square. The force that keeps the planets in their orbits is the gravitational force of the sun. The moon makes one revolution about the earth in 27.3 days. So, ಚಂದ್ರ ಒಂದು ರೆವಲ್ಯೂಷನ್ ಹಾಕ್ಬೇಕು ಅಂತ ಹೇಳಿದ್ರೆ ಭೂಮಿಯ ಸುತ್ತ ಅದು 27 ದಿನ ಬೇಕು. ಓಕೆ, 27.3 days. Okay, 27.3 days. The distance of the moon from the earth is about dash kilometers ಅಂತ ಕೇಳಿದೆ. The distance of the moon from the earth that is 3.85 into 10 to the power of 5. Okay, 3.85 into 10 to the power of 5 kilometers. Okay, the basis of Newton's laws of universal gravitation is Kepler's law. Orbiting around the sun in circular orbits is first proposed by Copernicus. The path of the planet around the sun is always elliptical. The value of G at the poles is always maximum, and at the equator is always minimum, and 1 gram of 1 kilogram weight on the earth is equal to 9.8 Newton. Orbital velocity required for the object to go around the earth is 8 km per second. Escape velocity of an object to go out of the gravitational pull of the earth is 11.2 km per second. Okay, escape velocity of the object to go out of the gravitational pull of the sun is 42 km per second. Okay, 42 km per second. ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಅಂತ ಆದ್ರೆ 1111 ಎಷ್ಟಾಯ್ತು 4 ಆಯ್ತು 4. ಸೊ ದಟ್ ಇಸ್ 2. ಸುಮ್ನೆ ಒಂದ್ ಬ್ಲೈಂಡ್ ಮೆಥಡ್ ಅಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಿಮಗೆ ನೆನಪಾಗ್ಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ. ಅದು ನಿಮಗ್ ಬಿಟ್ಟಿದೆ ಯಾವ ತರ ನೆನ್ಪಿಟ್ಕೋತೀರಾ ಅಂತ. ಸೊ escape velocity of an object to go out of the gravitational pull of the earth ಬಂದ್ಬಿಟ್ಟು 11.2 km per second, and sun ಬಂದ್ಬಿಟ್ಟು 42 km per second. Okay, and mass of the body anywhere in the world is always same, but weight of the body anywhere in the world is always varies. Okay, ಸೊ ಇದಿಷ್ಟು ಆಗಿತ್ತು. ಸೊ ನೆಕ್ಸ್ಟ್ ನಾವು ಡೈನಾಮಿಕ್ಸ್ ನೋಡ್ತಾ ಹೋಗೋಣ. ಈ ಕ್ಲಾಸ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಮರೀದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.